ಇನ್ನು ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಲಾಠಿಯಿಂದ ಥಳಿಸಲಾಗಿತ್ತು. ಶೆಡ್ಗೆ ರೇಣುಕಾ ಸ್ವಾಮಿ ಬರ್ತಾ ಇದ್ದ ಹಾಗೆ ಲಾಠಿಯಿಂದ ಬಾರಿಸುವಂತಹ ಕೆಲಸವನ್ನ ಪವನ್ ಮಾಡಿದ್ದ ಪ್ರಕರಣದ 3ನೇ ಆರೋಪಿ. ಮರದ ಲಾಠಿಯಿಂದ ರೇಣುಕಾ ಸ್ವಾಮಿಯ ಬೆನ್ನು ಕೈಕಾಲು ಮೇಲೆ ಹಲ್ಲೆಯನ್ನ ಮಾಡಿದ್ದ ಪವನ್. ಇದೇ ಕೈನಲ್ಲಿ ತಾನೇ ನೀನು ಮೆಸೇಜ್ ಮಾಡಿದ್ದು ಅಂತ ಹೇಳಿ ಕೈಗಳಿಗೆ ಹೊಡೆದಿದ್ದ ಈ ಲಾಠಿಯಿಂದ ರೇಣುಕಾ ಸ್ವಾಮಿ ತಪ್ಪಾಯಿತು ಬಿಟ್ಟು ಬಿಡಿ ಎಂದು ಬಿಡದೆ ಹಲ್ಲೆಯನ್ನ ಮಾಡಲಾಗಿತ್ತು ಪಟ್ಟಣಗೆರೆಯ ಶೆಡ್ನಲ್ಲಿ. ರೇಣುಕಾ ಸ್ವಾಮಿಗೆ ಹಿಗ್ಗಾಮುಗ್ಗಾ ಬಾರಿಸ್ತಾ ಇದ್ದ ಹಾಗೆ ಲಾಠಿ ಪುಡಿ ಪುಡಿಯಾಗಿತ್ತು. ಡಿ ಗ್ಯಾಂಗ್ನ ಭಯಾನಕ ಕ್ರೌರ್ಯವನ್ನ ಈಗ ಪೊಲೀಸರ ಕೈ ಸೇರಿರುವಂತಹ ಪೊಲೀಸರ ಈ ಲಾಠಿ ಬಿಚ್ಚಿಡ್ತಾ ಇದೆ. ಲಾಠಿ ಪುಡಿ ಪುಡಿಯಾಗುವ ರೀತಿಯಲ್ಲಿ ಆವತ್ತು ಗ್ಯಾಂಗ್ ಹಲ್ಲೆಯನ್ನ ನಡೆಸಿತ್ತು. ಆ ಲಾಠಿಯ ಫೋಟೋ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪ್ರಕರಣದ 3ನೇ ಆರೋಪಿ ಪವನ್ ಪಟ್ಟಣಗೆರೆಯ ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಜೂನ್ 8ನೇ ತಾರೀಕು ಮಧ್ಯಾಹ್ನ 1:30 ಸುಮಾರಿಗೆ ಕರ್ಕೊಂಡು ಬರ್ತಾ ಇದ್ದ ಹಾಗೆ ಅಲ್ಲಿದ್ದಂಥ ಪವನ್ ಹಾಗೆ ಧನರಾಜ್ ಜೊತೆಗೆ ನಂದೀಶ್ ಇವರು ಸೇರಿ ಹಲ್ಲೆಯನ್ನ ಮಾಡುವುದಕ್ಕೆ ಶುರು ಮಾಡ್ತಾರೆ. ಅವ್ರ ಜೊತೆ ಆ ರಾಘವೇಂದ್ರ ಕೂಡ ಸೇರ್ಕೊಂಡ್ಬಿಡ್ತಾನೆ. ದರ್ಶನ್ ಬರೋದಕ್ಕೂ ಮೊದಲೇ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸಲಾಗುತ್ತೆ. ಹಾಗೆ ಹಲ್ಲೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪವನ್ ತರಿಸಿಕೊಳ್ಳೋದು ಇದೇ ಲಾಠಿಯನ್ನ. ದರ್ಶನ್ ಬರ್ಡೇ ದಿನ ಸೆಕ್ಯೂರಿಟಿಗಾಗಿ ಬಂದಿದ್ದಂತಹ ಪೊಲೀಸ್ ಕಾನ್ಸ್ಟೇಬಲ್ ರವೀಂದ್ರ ಬಿಟ್ಟು ಹೋಗಿದ್ದಂತಹ ಲಾಠಿ, ಆ ಲಾಠಿಯನ್ನ ರೇಣುಕಾ ಸ್ವಾಮಿಗೆ ಹೊಡೆಯುವುದಕ್ಕೆ ಇರ್ಲಿ ಅಂತ ಹೇಳಿ ತೆಗೆದುಕೊಂಡು ಬರ್ತಾನೆ. ಅದೇ ಲಾಠಿಯಿಂದ ರೇಣುಕಾ ಸ್ವಾಮಿಯ ಮೇಲೆ ಮೊದಲು ಹಲ್ಲೆಯನ್ನ ಮಾಡುವುದು ಇದೇ ಪವನ್. ಇದು ತನಿಖೆಯಿಂದ ತಿಳಿದು ಬಂದಿರುವಂತಹ ವಿಚಾರ. ಪವನ್ ಮಾಡಿದಂತಹ ಹಲ್ಲೆಗೆ ಆ ಲಾಠಿ ಮುರಿದು ಹೋಗ್ಬಿಡುತ್ತೆ. ಅಂದ್ರೆ ಅಷ್ಟು ಜೋರಾಗಿ ರೇಣುಕಾ ಸ್ವಾಮಿಯ ಮೇಲೆ ಈ ಲಾಠಿಯನ್ನ ಬಳಸಿ, ಸರ್ಕಾರಿ ಲಾಠಿಯನ್ನ ಬಳಸಿ ಜೂನ್ 8ನೇ ತಾರೀಕು ಪಟ್ಟಣಗೆರೆಯ ಶೆಡ್ನಲ್ಲಿ ಹಲ್ಲೆಯನ್ನ ಮಾಡಲಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.